ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತು ಹಾಲಲ್ಲಿ ಹೆಂಗೆ ಬೆಣ್ಣೆ ಮಾಡಿ ಮನೇಲೆ ತುಪ್ಪ ಮಾಡೋಣ ಅಂತ ನೋಡೋಣ ಬನ್ನಿ. ನಾನು ಆರೆಂಜ್ ಕಲರ್ ಹಾಲು ತೊಗೋತೀನಿ. ಡೈಲಿ ಅರ್ಧ ಲೀಟ್ರು, ಇಲ್ಲಾಂದರೆ ಒಂದೊಂದು ದಿನ 2 ದಿನಕ್ಕೆ ಒಂದು ದಿನ 3 ದಿನಕ್ಕೆ ಒಂದು ಸಲ 1 ಲೀಟ್ರ್ ತೊಗೋತೀನಿ. ಅದನ್ನು ಚೆನ್ನಾಗಿ ಕೆನೆ ಬರೋ ಥರ ಕಾಯಿಸಿ ಕೆನೆನ ಸ್ಟೋರ್ ಮಾಡ್ಕೊಂಡಿದ್ದೀನಿ. ವಾರಕ್ಕೊಂದು ಸಲ ಈ ಥರ ಸ್ಟೋರ್ ಮಾಡ್ಕೊಂಡಿರ್ತೀನಿ. ಅದು ಎಪ್ಪಾಕ್ತೀನಲ್ಲ ಆವಾಗ ನಾನು ಕೆನೆ ಎತ್ತಿ ಮಡಗ್ತೀನಿ. ಅಲ್ಲಿಂದನೇ ಕೆನೆ ಎತ್ತಿ ಮಡಗಿದ್ರು ಸ್ವಲ್ಪ ಮೊಸರು ಮಿಕ್ಸ್ ಮಾಡಿ ಮಡಗ್ತೀನಿ. ನೋಡಿ, ಈ ಥರ ವಾರಕ್ಕೊಂದು ಸಲ ಆದಮೇಲೆ ಮಿಕ್ಸಿಗೆ ಹಾಕಿ, ಅದು ನೈಸಾಗಿ ಏನು ರುಬ್ಬೋದು ಬೇಡ, 1-2 ರೌಂಡು ಸುಮ್ಮನೆ ಹಂಗೆ ತರಿಯಾಗಿ ರುಬ್ಕೊಳ್ಳೋಣ. ಫುಲ್ಲು ನೈಸಾಗಿ ರುಬ್ಬಿಟ್ರೆ ನಮಗೆ ಬೆಣ್ಣೆ ತೆಗಿಯೋಕ್ಕೆ ಕೆನೆಲ್ಲ ಫುಲ್ ನೈಸಾಗ್ಬಿಡ್ತೈತೆ, ಆಗಲ್ಲ. ಅದಕ್ಕೆ 1-2 ರೌಂಡು ಸುಮ್ಮನೆ ನೋಡಿ ಇಷ್ಟಾದರೆ ಸಾಕು. ಇದನ್ನು ಒಂದು ದೊಡ್ಡ ಪಾತ್ರೆಗೆ ಹಾಕೊಳ್ಳೋಣ. ಅಂದರೆ ಪಾತ್ರೆದ್ದು ಬಾಯಿ ಒಂದು ಸ್ವಲ್ಪ ಚಿಕ್ಕದಾಗಿರಬೇಕು, ಆ ಥರ ಹಾಕೊಂಡ್ರೆ ಒಳ್ಳೆಯದು. ಯಾಕೆಂದರೆ ಬಾಯಿ ದೊಡ್ಡ ಇದ್ದರೆ ಅದು ಆಗಲ್ಲ, ಯಾಕೆಂದರೆ ಎಲ್ಲ ಮಜ್ಜಿಗೆ ಎಲ್ಲ ಚಿಮ್ಮುತ್ತೆ ಆಚೆ. ಅದಕ್ಕೋಸ್ಕರ ಬಾಯಿ ಒಂದು ಸ್ವಲ್ಪ ಚಿಕ್ಕದಿರಲಿ, ಬೌಲ್ ಒಂದು ಸ್ವಲ್ಪ ದೊಡ್ಡದಿರಲಿ. ಇವಾಗ ನೀರನ್ನ ಒಂದು ಸ್ವಲ್ಪ ಜಾಸ್ತಿ ಹಾಕೊಳ್ಳೋಣ. ಅಕಸ್ಮಾತ್ ಏನಾದರೂ ನಿಮಗೆ ತಣ್ಣೀರು ಅದು ಕೈಗೆಲ್ಲ ಜಿಡ್ಡಾಗುತ್ತೆ ಅಂದರೆ ಒಂಚೂರು ಉಗುರು ಬೆಚ್ಚಗಿರೋ ನೀರನ್ನ ನೀವು ಮಿಕ್ಸ್ ಮಾಡ್ಕೋಬೋದು. ನಾನು ಅದನ್ನು ತೊಳೆದು ಇಟ್ಟಿದ್ದೀನಿ. ಮಜ್ಜಿಗೆ ಕಡೆಯೋದು ಬಿಸಿನೀರಲ್ಲಿ ತೊಳೆದು ನಾನು ಹಿಂಗೆ ಒಂದು 10-15 ನಿಮಿಷ, ಒಂದು 20 ನಿಮಿಷನೇ ಈ ಥರ ಕಡಿಬೇಕು ಮಜ್ಜಿಗೆನ. ಇದು ಕಡಿದಾದ್ಮೇಲೆ ಕೆನೆ ಇರುತ್ತಲ್ಲ, ಕೆನೆ ಮೇಲೆ ಬಂದು ಬೆಣ್ಣೆ ಥರದಲ್ಲಿ ಮೇಲೆಲ್ಲ ಕೂತ್ಕೊಳ್ಳುತ್ತೆ. ಒಂದು 10-15 ನಿಮಿಷ ಈ ಥರ ಮಾಡಿ ಒಂದು 5 ನಿಮಿಷ ಸೈಡ್ಗೆ ಇಟ್ಬಿಡ್ರಿ. ಅದು ನೀಟಾಗಿ ಮೇಲೆ ಬೆಣ್ಣೆ ಥರ ಬಂದಿರುತ್ತೆ. ನೋಡಿ, ಈ ಥರ ಕೈನ ಬಿಡಲೇಬಾರ್ದು, ಅಂದರೆ ಆಡಿಸ್ತಾನೆ ಇರಬೇಕು. ಒಂದು 5 ನಿಮಿಷಕ್ಕೆ ಒಂದೊಂದ್ಸಲ ಬೇಕಾದ್ರೆ ಇದು ಮಾಡಿ ಈ ಥರ ಒಂದು ಬಿಡ್ದಂಗೆ ಆಡಿಸಿದ್ರೆ ಬೇಗ ಕೆನೆ ಬರುತ್ತೆ. ಈ ಥರ ಆಡಿಸಿ ನಾನು ಒಂದು 10 ನಿಮಿಷ ಸೈಡ್ಗೆ ಇಟ್ಟಿದ್ದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಒಂದು 2 ಅವರ್ಗೆ ಇಟ್ಟರು ನೀವು ಪರವಾಗಿಲ್ಲ, ನೀಟಾಗಿ ಅದು ಬಂದ್ಬಿಡುತ್ತೆ ಅದು. ಆಮೇಲೆ ನಾವು ನೀಟಾಗಿ ಇವಾಗ ಮೇಲೆಲ್ಲ ಬೆಣ್ಣೆ ಎಲ್ಲ ಬಂದ್ಬಿಟ್ಟಿರುತ್ತೆ. ನಾನು ಅದನ್ನು ಇವಾಗ ಒಂದು ಬಾಣಲೆ ಇಟ್ಕೊಂಡು, ಆ ಬಾಣಲೆಗೆ ಡೈರೆಕ್ಟ್, ಏಕೆಂದರೆ ತುಂಬ ಸಾಫ್ಟ್ ಇರುತ್ತೆ, ಊರಂಗೆ ತುಂಬ ಗಟ್ಟಿ ಬರೋಲ್ಲ ಬೆಣ್ಣೆ, ತುಂಬ ಸಾಫ್ಟ್ ಇರುತ್ತೆ. ನಾನು ಇದನ್ನೇನು ಹಂಗೆ ಎತ್ತು ಮಡಗಲ್ಲ, ನಾನು ಆವಾಗಲೇ ತಕ್ಷಣ ಕಾಯಿಸ್ಕೊಬಿಡ್ತೇನೆ. ನಾನೇನು ಎತ್ತಿ ಮತ್ತೆ ಇದು ಮಾಡ್ಕೊಳಕ್ಕೆ ಹೋಗಲ್ಲ. ಇವಾಗ ಬಾಣಲೆಗೆ ನಾನು ಡೈರೆಕ್ಟಾಗಿ ನಾನು ಇದನ್ನು ಹಾಕ್ತಾಯಿದ್ದೀನಿ. ಒಂಚೂರು ಮಜ್ಜಿಗೆ ಇನ್ನೂ ಇದಾಯ್ತಾಯಿತ್ತು, ಪರವಾಗಿಲ್ಲ, ಅದು ಕಾಯಿದ ಮೇಲೆ ಸರಿ ಹೋಗುತ್ತೆ ಅಂದ್ಬಿಟ್ಟು ನಾನು ಹಂಗೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ವಾರಕ್ಕೊಂದು ಸಲ 10 ದಿನಕ್ಕೊಂದು ಸಲ ಮಾಡ್ಕೊತೀನಿ. ನಮ್ಮ ಮನೆಗೆ ಎಷ್ಟು ಬೇಕೋ ತುಪ್ಪ ನಮ್ಗೆ ಆಲ್ರೆಡಿ ಆಗುತ್ತೆ, ಆಗಿನ್ನೂ ಮಿಗುತ್ತೆ. ಯಾಕೆಂದರೆ ನಾವು ಉಪ್ಸಾರು ಬಸ್ಸಾರು ಈ ಥರ ಮಾಡಿದಾಗ ನಾನು ಯೂಸ್ ಮಾಡ್ಕೊಳ್ಳೋದಷ್ಟೇ. ನಮ್ಮ ಮನೆಗೆ ಸಾಕಾಗುತ್ತೆ. ನಾನು ಆಚೆಯಿಂದ ಊರಿಂದ ಏನು ತರ್ಸೋಕ್ಕೆ ಹೋಗಲ್ಲ, ನಮ್ಮನೆ ಸಾಕಾಗುತ್ತೆ. ನೋಡಿ, ಈ ಥರ ಬರುತ್ತೆ. ಆದರೆ ತುಂಬ ಸಾಫ್ಟ್ ಇರೋದ್ರಿಂದ ನಾನು ತುಪ್ಪನೇ ಮಾಡ್ಕೊತೀನಿ, ನಾನು ಬೆಣ್ಣೆ ಯೂಸ್ ಮಾಡಲ್ಲ. ಅದಕ್ಕೆ ನೋಡಿ ನೀಟಾಗಿ, ಆಮೇಲೆ ಲಾಸ್ಟಿಗೆ ಇರುತ್ತಲ್ಲ, ಅದು ಕೈ ಸುಮ್ಮನೆ ಹಿಂಗೆ ಆಡಿದ್ರೆ ಅದು ಬೆಣ್ಣೆ ಬರುತ್ತೆ. ನೀಟಾಗಿ ಎಷ್ಟು ಬರುತ್ತೋ ಅದು ನೀಟಾಗೆಲ್ಲ ಎತ್ಕೊಂಡು ನೀಟಾಗಿ ಬಾಣಲೆಗೆ ನಾನು ಹಾಕ್ಕೊಂಡಿದ್ದೀನಿ. ಅದೆಲ್ಲ ಮಜ್ಜಿಗೆದು ನೀರಿನಂಶ ಎಲ್ಲ ಹೋಗಬೇಕು ಬೆಣ್ಣೆಯಲ್ಲಿ. ಅದೆಲ್ಲ ಹೋಗಾದ್ಮೇಲೆ ನಮಗೆ ತುಪ್ಪ ಬರುತ್ತೆ. ನಿಜ ಎಷ್ಟು ಚೆನ್ನಾಗಿತ್ತು ಅಂದರೆ ತುಪ್ಪ ಊರಲ್ಲೇ ಸೇಮ್ ಎಮ್ಮೆ ಹಸಿಂದು ತುಪ್ಪ ಇರುತ್ತಲ್ಲ, ಸೇಮ್ ಅದೇ ಥರ ಇತ್ತು. ಒಂದು ಸಲ ಟ್ರೈ ಮಾಡಿ ಬೇಕಂದರೆ. ನೋಡಿ, ಈ ಥರ ಎಲ್ಲ ನಾನು ಕಾಯ್ಸೋಕೆ ಇಟ್ಟಿದ್ದೀನಿ. ಅದು ನೀಟಾಗಿ ತುಪ್ಪ ಬಿಡಬೇಕು, ಅದು ಕೆನೆ ಅಂಶ ಅದು ಗಷ್ಟ ಎಲ್ಲ ಹೋಗಿ ನೀಟಾಗಿ ಮೇಲೆ ಬಂದ್ಬಿಡುತ್ತೆ ತುಪ್ಪ. ಅಲ್ಲಿವರೆಗೂ ನಾವು ಕಾಯಿಸಲೇಬೇಕು. ಒಂದು 10 ನಿಮಿಷನಾರು ಆಗುತ್ತೆ, ಯಾಕೆಂದರೆ ಉರಿ ಕಡಿಮೆ ಇಟ್ಕೊಂಡು ಇದು ಮಾಡಿ. ನೋಡಿ, ಈ ಥರ. ಇವಾಗ ನಾನು ತುಪ್ಪದ ಪುಡಿಗೆ ಏನೇನು ಬೇಕೋ ನಾನು ತುಪ್ಪದ ಪುಡಿ ಮಾಡಿ ಮಡಿಕೊಂಡಿದ್ದೀನಿ. ಮೆಂತ್ಯ ಮತ್ತು ಜೀರಿಗೆ, ಒಂದೆರಡು ಮೆಣಸು, ಒಂದು ಚಕ್ಕೆ, ಒಂದಿಷ್ಟು ಲವಂಗ, ಆಮೇಲೆ ಎಲೆ ತೊಟ್ಟು, ಬೆಳ್ಳುಳ್ಳಿ ಎಲ್ಲ ನಾನು ಹಚ್ಚಿ ನಾನು ಪುಡಿ ಮಾಡಿ ಈ ಥರ ಇಟ್ಕೊಂಡಿದ್ದೀನಿ. ನೋಡಿ, ಇದಕ್ಕೆ ಅಷ್ಟೇ ಹಾಕಿರೋದು ನಾನು. ಆ ಪುಡಿ 1 ಸ್ಪೂನು, ಮತ್ತು ಒಂದು ಲೈಟಾಗಿ 1 ಚಿಟಿಕೆ ಉಪ್ಪು, ಮತ್ತು 1 ಚಿಟಿಕೆ ಅರಿಶಿಣದ ಪುಡಿ, ಅದು ಕಲ್ಲರ್ಗೆ ಅರಿಶಿಣದ ಪುಡಿ. ತುಪ್ಪಕ್ಕೆ ಒಂಚೂರು ಟೇಸ್ಟ್ ಸಿಗಲಿ ಅಂತ ಉಪ್ಪು ಹಾಕ್ತಾ ಇದ್ದೀನಿ. ನೋಡಿ, ಒಂದು ಚಿಟಿಕೆ ಅರಿಶಿಣ, ಒಂದು ಚಿಟಿಕೆ ಉಪ್ಪು. ನೋಡಿ, ಈ ಥರ. ಆಮೇಲೆ ನಾನು ತುಪ್ಪದೇನು ಪೌಡ್ರ್ ಮಾಡಿದ್ದೀನಲ್ಲ, 1 ಸ್ಪೂನು ಇಲ್ಲಾಂದರೆ 1.5 ಸ್ಪೂನ್ ನಾನು ಹಾಕೊಳ್ತಾ ಇದ್ದೀನಿ. ಯಾಕೆಂದರೆ ಟೇಸ್ಟ್ ಆಗಿರಲಿ, ಆ ಸ್ಮೆಲ್ಲಾಗಿದ್ದರೆ ಆ ಘಮ ಅನ್ನೋ ಸ್ಮೆಲ್ಲು ತುಂಬ ಚೆನ್ನಾಗಿತ್ತು. ಬೇಕಾದರೆ ನೀವು ಒಂದು ಸಲ ಮಾಡಿ ನೋಡಿ. ಎಷ್ಟು ಚೆನ್ನಾಗಿತ್ತು ಅಂತಂದರೆ ಅಷ್ಟು ಚೆನ್ನಾಗಿತ್ತು, ಅಷ್ಟು ಕಲ್ಲರಾಗಿತ್ತು, ಅಷ್ಟು ಟೇಸ್ಟಾಗಿತ್ತು. ಆ ತುಪ್ಪದ ಪೌಡ್ರಿಗೆ ನಾನು ಇನ್ನೇನು ಹಾಕಿಲ್ಲ. ಮೆಂತ್ಯ ಆಯಿತಾ, ಆಮೇಲೆ ಜೀರಿಗೆ, ಮೆಣಸು ಸ್ವಲ್ಪ ಒಂದು 4-5 ಕಾಳಷ್ಟೇ. ಆಮೇಲೆ
ಬೆಳ್ಳುಳ್ಳಿ ಎಲೆ ತೊಟ್ಟು, ಒಂದೇ ಒಂದಿಷ್ಟು ಚಕ್ಕೆ, ಒಂದೇ ಒಂದು ಲವಂಗ, ಆಮೇಲೆ ಬೇಕು ಅಂದರೆ ಒಂಚೂರು ಶುಂಠಿ, ಬೇಡ ಅಂದರೆ ಬಿಡಿ, ಇಲ್ಲಾಂದರೆ ಅಷ್ಟು ಹಾಕ್ಕೊಂಡು ಹುರಿದ್ಬಿಟ್ಟು ಲೈಟಾಗಿ ಪುಡಿ ಮಾಡಿ ನಾನು ಇಟ್ಕೊಂಡಿದ್ದೀನಿ. ನಾನು ಸ್ಟೋರ್ ಮಾಡ್ಕೊಂಡಿದ್ದೀನಿ, ಯಾಕೆಂದರೆ ನಾನು ಈ ವಾರಕ್ಕೆ 10 ದಿನ ತುಪ್ಪ ಕಾಯಿಸ್ದಾಗ ಬೇಕಲ್ಲ ಅಂದ್ಬಿಟ್ಟು ನಾನು ಸ್ಟೋರ್ ಮಾಡ್ಕೊಂಡಿರ್ತೀನಿ. ಅದನ್ನು ಹಾಕಿ ಇವಾಗ ನೋಡಿ ಚೆನ್ನಾಗಿ ಮಳ್ತಾಯಿತ್ತು. ನಾನು ಆಫ್ ಮಾಡಿದ್ದೀನಿ. ಆಲ್ರೆಡಿ ತುಪ್ಪ ಬಂದ್ಬಿಟ್ಟೈತೆ, ಯಾಕೆಂದರೆ ಫುಲ್ಲು ನೊರೆ ಬಂದು ಆ ತುಪ್ಪ ಬಿಡ್ತಾ ಇತ್ತಲ್ಲ, ನಾನು ಆವಾಗಲೇ ಪೌಡ್ರ್ ಹಾಕಿ ನಾನು ಸ್ಟವ್ನ ಆಫ್ ಮಾಡಿದ್ದೀನಿ. ನೋಡಿ ಈ ಥರ ಅದು ಆರಾದಮೇಲೆ ನೀಟಾಗಿ ನಮಗೆ ಕಾಣಿಸುತ್ತೆ ತುಪ್ಪ ಹೆಂಗೆ ಬಂದಿರುತ್ತೆ ಅಂತಂದ್ಬಿಟ್ಟು. ನೋಡಿ ತುಪ್ಪ ಬಂದಿರೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತಂದರೆ ನೀವು ನಂಬಲ್ಲ. ನೀವು ಬೇಕಾದ್ರೆ ಮನೇಲಿ ಇವಾಗ ಹಾಲು ಥರ ಇವಾಗ ತುಪ್ಪ ಬೆಣ್ಣೆಗೆ ಹಾಕೋ ಇದಕ್ಕೆ ನೀವು ಮನೇಲೇ ಹಾಲು ತಂದರೆ ಈ ಮಕ್ಕಳಿಗೆ ಯೂಸ್ ಆಗ್ದಂಗೆ ಆಗುತ್ತೆ, ಮಜ್ಜಿಗೆ ಆಗುತ್ತೆ. ನಮ್ಗೆ ತುಪ್ಪನೂ ಮನೇಲಿ ಸಿಗೋದ್ರಿಂದ ನಮ್ಗೆ ಹೆಂಗೆ ಬೇಕೋ ಹಂಗೆ ಕಾಯಿಸ್ಕೋಬೇಕು, ಆರೋಗ್ಯವಾಗಿರುತ್ತೆ. ಅದಕ್ಕೋಸ್ಕರ ನೋಡಿ, ಏಕೆಂದರೆ ಇದು ನಾವು 15 ದಿನಕ್ಕೆ ಅಂತ ಕಾಯಿಸ್ಕೊಂಡ್ರು ನಮ್ಮ ಮನೆಗೆ ಎಲ್ಲ ಆಗುತ್ತೆ. ಇವಾಗ 4 ಜನ ಇದ್ದೀವಿ, 4 ಜನಕ್ಕೆ ಆಗುತ್ತಲ್ಲ ಒಂದೊಂದು ಟೈಮ್ಗೆ ಊಟ ಮಾಡಬೇಕಾದ್ರೆ ಬಡಿಸ್ಕೊಂಡು ಊಟ ಮಾಡಿದ್ರೆ ಎಷ್ಟು ಚೆನ್ನಾಗಿರ್ತೈತೆ. ನಾವು ಅಂಗಡಿಯಿಂದ ತಂದು ಅದು ಕೆಮಿಕಲ್ ಹಾಕಿರ್ತಾರೆ, ಅದು ತಿನ್ನೋಕ್ಕಾಗಲ್ಲ. ಸ್ವಲ್ಪ ದಿನ ಮಾಡ್ಕೊಂಡ್ರೆ ಒಂಥರ ಸ್ಮೆಲ್ ಬರುತ್ತೆ. ಅದಕ್ಕೆ ಈ ಥರ ಮಾಡಿ ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಹಾಕಿ. ನಮ್ಮ ಮನೇಲಿ ಮಾಡೋದೆಲ್ಲ ಈ ಥರನೇ, ಯಾಕೆಂದರೆ ನಮ್ಮ ಅಮ್ಮ ಹೇಳ್ಕೊಟ್ಟಿರೋದು ಇದನ್ನು ರೆಸಿಪಿನ. ಮಜ್ಜಿಗೆ ಕಡೆಯೋದು ಹೆಂಗೆ, ಇದು ಮಾಡೋದು ಹೆಂಗೆ ಅಂತಲೇ ಅಮ್ಮ ಹೇಳ್ಕೊಟ್ಟಿರೋದು. ಅದರಲ್ಲಿ ಏನಾದ್ರು ತಪ್ಪಾದರೆ ನೀವು ಕಮೆಂಟ್ ಹಾಕಿ ಹೇಳ್ಬೋದು, ಹಿಂಗಲ್ಲ ಹಂಗೆ ಅಂತಂದ್ಬಿಟ್ಟು. ನಮ್ಮ ಕಡೆ ಎಲ್ಲ ಹಿಂಗೆ ಮಾಡೋದು. ವಿಡಿಯೋ ನೋಡಿ ಹೇಗಿದೆ ಅಂತ ಹೇಳಿ ಕಮೆಂಟ್ ಹಾಕಿ, ಏಕೆಂದರೆ ನಿಮ್ಮ ಸಹಕಾರ ಪ್ರೋತ್ಸಾಹದಿಂದ ನಾವು ಬೆಳೀತಾ ಇರೋದು. ಅದಕ್ಕೋಸ್ಕರ ಎಲ್ರಿಗೂ ನಮಸ್ಕಾರ.